ಯಾವುದು ಪೈಪೋಟಿ ಇಲ್ಲ. ಇದು ಮೊದಲಿನಿಂದ ಕಾಂಗ್ರೆಸ್ನ ಭದ್ರಕೋಟೆ ಇತ್ತು, ಇದೆ, ಮುಂದೇನೂ ಇರ್ತದೆ. ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಅವರ ಹಿತ ಕಾಪಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಕೊಡುಗೆ ದಾನಿಗಳಾಗಿನೂ ಇವತ್ತು ಅನೇಕ ರೀತಿಯಲ್ಲಿ ಈ ಭಾಗದ ಜನರಿಗೆ ಸಹಾಯ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜಕೀಯ ಮಾಡ್ತಾರೆ, ಅವ್ರ ಬೆಳೆ ಬೇಯೋದಿಲ್ಲ. 99% ಎಲ್ಲಾ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಮತ ಕೊಡ್ತಾರೆ. 50,000ಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾವಿದ್ದೀವಿ ದಾವಣಗೆರೆಯಲ್ಲಿ. ಉಪಚುನಾವಣೆ ಕಾವಂತೂ ಬಹಳಷ್ಟು ಜೋರಾಗಿರುವಂಥದ್ದು. ಇವಾಗ ನನ್ನೊಟ್ಟಿಗೆ ಇದ್ದಾರೆ ಅರಣ್ಯ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇಷ್ಟು ವರ್ಷ ಒಂದ್ ರೀತಿಯಾಗಿ ಒನ್ ಸೈಡ್ ಮ್ಯಾಚ್ ಇತ್ತು, ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಅಂತ ಹೇಳಿದ್ರೆ. ಬಟ್ ಆದ್ರೆ ಈ ಬಾರಿ ಬಹಳಷ್ಟು ಪೈಪೋಟಿ ಇರುವಂತದ್ದು. ಸೊ ನೀವೇನಂತೀರಾ ಸರ್? ಯಾವುದು ಪೈಪೋಟಿ ಇಲ್ಲ. ಇದು ಮೊದಲಿನಿಂದ ಕಾಂಗ್ರೆಸ್ನ ಭದ್ರಕೋಟೆ ಇತ್ತು, ಇದೆ, ಮುಂದೇನೂ ಇರ್ತದೆ. ಏಕೆಂದರೆ ನೋಡಿ, ಬೇಸಿಕಲಿ ಜನ ಇಲ್ಲಿ ಭಾಳ ಮೃದು ಸ್ವಭಾವದ ಜನ ಇದ್ದಾರೆ, ಒಳ್ಳೆ ಜನ ಇದ್ದಾರೆ. ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಅವರ ಹಿತ ಕಾಪಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಸ್ವರ್ಗೀಯ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡಿದ್ದಾರೆ. ರೈತರಿಗಾಗಿ ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ. ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಷ್ಟೊಂದು ಉತ್ತಮವಾದಂಥ ರಸ್ತೆಗಳಿದ್ದಾವೆ, ಚರಂಡಿ ಇದೆ, ಬೀದಿ ದೀಪ ಇದೆ. ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಉದ್ಯಾನವನಗಳಿದ್ದಾವೆ. ರಾಜ್ಯದಾದ್ಯಂತ ಅಷ್ಟೇ ಅಲ್ಲ, ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಸಹಿತ ಇಲ್ಲಿಗೆ ಬಂದು ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು ವೈದ್ಯಕೀಯ ಶಿಕ್ಷಣ ಪಡೆದಿದ್ದಾರೆ, ವೈದ್ಯಕೀಯ ತಜ್ಞ ವೈದ್ಯರಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಯಾರ ಕೊಡುಗೆ ಇದು? ಇದು ಕಾಂಗ್ರೆಸ್ ಕೊಡುಗೆ, ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ. ಅವರು ಕೊಡುಗೆ ದಾನಿಗಳಾಗಿಯೂ ಇವತ್ತು ಅನೇಕ ರೀತಿಯಲ್ಲಿ ಈ ಭಾಗದ ಜನರಿಗೆ ಸಹಾಯ ಮಾಡಿದ್ದಾರೆ. ಸರ್ಕಾರ ಮಾಡುವಂಥ ಒಂದು ಕೆಲಸ ಅವರು ಖುದ್ದಾಗಿ ವೈಯಕ್ತಿಕವಾಗಿ ಮಾಡಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ಉಚಿತವಾಗಿ ಇವತ್ತು ಅವರು ಕರೋನಾ ಲಸಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿದರು. ನಾನು ಬಂದಿದ್ದೆ ಅದಕ್ಕೆ ಉದ್ಘಾಟನೆಯಲ್ಲಿ. ಆ ಸಂದರ್ಭದಲ್ಲಿ ಅನೇಕ ಜನರಿಗೆ ಇದೇ ರೀತಿಯಲ್ಲಿ ಉನ್ನತ ಶಿಕ್ಷಣ ಪಡಲಿಕ್ಕೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಕಾರ್ಯಕ್ರಮ ಜಾರಿಗೆ ಮಾಡಿದ್ದಾರೆ. ಜಾತ್ಯತೀತವಾಗಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಒಂದು ಸಾಮರಸ್ಯ, ಒಂದು ರೀತಿಯಲ್ಲಿ ಒಂದು ಸಹೋದರತ್ವ, ಸಹಬಾಳ್ವೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಯಾವುದೇ ರೀತಿಯ ಅಪಸ್ವರ ಇಲ್ಲ. ರಾಜಕೀಯ ಇದೆ, ಭಾರತೀಯ ಜನತಾ ಪಕ್ಷದ ರಾಜಕೀಯ ಮಾಡ್ತಾರೆ, ಅವ್ರ ಬೆಳೆ ಬೇಯೋದಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯಜಿಯವರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮತ್ತೆ ಇಲ್ಲಿ ಪ್ರಚಂಡ ಬಹುಮತದಿಂದ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ. ಮತ್ತು ಇವತ್ತು ಇದು ಒಂದು ಇನ್ನೂ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವಾಗ ಅಭಿವೃದ್ಧಿ ಹೇಳಿದ್ರೆ ಅದೊಂದು ವಿಚಾರ ಆಗಿತ್ತು, ಇಷ್ಟು ವರ್ಷನೂ ಕೂಡ ಅದೇ ರೀತಿಯಾಗಿ ನಡ್ಕೊಂಡಿತ್ತು. ಬಟ್ ಆದ್ರೆ ಈ ಬಾರಿ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಪಸಂಖ್ಯಾತರು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇರುವಂತದ್ದು. ಸೊ ಅದೆಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಮುಳುವಾಗುತ್ತೆ ಅನ್ಸೋದಿಲ್ವಾ? ನೋಡಿ, ಈಗ ಟಿಕೆಟ್ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಮೊದಲಿನಿಂದಲೂ ಯಾವ ಪರಿವಾರದಿಂದ ಯಾರಾದರೂ ಅಕಾಲಿಕವಾಗಿ ಮೃತರಾದರೆ ಅಂಥ ಒಂದು ಪರಿವಾರದವರಿಗೆ ಟಿಕೆಟ್ ಕೊಡುವಂಥ ಒಂದು ಪದ್ಧತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇದು ಶಾಮನೂರಣ್ಣನವರ ಪರಿವಾರ ಮೊದಲಿನಿಂದಲೂ ಕಾಂಗ್ರೆಸ್ ಪರಿವಾರ, ಭಾಳ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ಅನೇಕ ರೀತಿಯಲ್ಲಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ದುಡಿದಿದ್ದಾರೆ. ಅಲ್ಪಸಂಖ್ಯಾತರು ಕೇಳಿದ್ದಾರೆ. ಅವರಿಗೆ ಪರ್ಯಾಯವಾಗಿ ವಿಧಾನ ಪರಿಷತ್ ಇರ್ಬೋದು, ಮುಂದೆ ಬರುವಂಥ ಬೇರೆ ಬೇರೆ ನಿಗಮ ಮಂಡಳಿಗಳು ಇರ್ಬೋದು, ಅದರಲ್ಲಿ ಒಂದು ಪ್ರಾತಿನಿಧ್ಯ ಕೊಡುವಂಥ ಒಂದು ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಹೀಗಾಗಿ ಅದು ಕೆಲವೊಂದು ನಾಯಕರ ಮಟ್ಟದಲ್ಲಿ ಆ ಭಾವನೆ ಇರ್ಬೋದು. ಸಾಮಾನ್ಯ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. 99% ಎಲ್ಲ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ಮತ ಕೊಡ್ತಾರೆ. 50,000ಗಳಿಗಿಂತಲೂ ಹೆಚ್ಚಿನ ಮತಗಳಿಂದ
ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ. ಕಾನ್ಫಿಡೆಂಟ್ ಇದೆ ಸರ್. 100%. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಕೇಳಿದ್ರಲ್ಲ, ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವ್ರನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ಅಂದರೆ ಅವರು ಕೂಡ ಕಾನ್ಫಿಡೆಂಟ್ ಆಗಿರುವಂಥದ್ದು, ಇಲ್ಲ ನಾವು ಗೆದ್ದೇ ಗೆಲ್ತೀವಿ, ಅದು ಏನೇ ಅಸಮಾಧಾನ ಇದ್ರೂ ಕೂಡ ಕಾಂಗ್ರೆಸ್ಗೆ ಜನ ಮತನ ಹಾಕ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಆಡ್ತಿದ್ರು. ಸೊ ನೋಡೋಣ, ಇನ್ನು ಕೆಲವೇ ದಿನಗಳಿರುವಂಥದ್ದು. ಏಪ್ರಿಲ್ 9ಕ್ಕೆ ಮತ ಅಂದರೆ ಲೈಕ್ ವೋಟಿಂಗ್ ಇರುವಂಥದ್ದು, ಇನ್ನು ಮೇ 4ಕ್ಕೆ ಕೌಂಟಿಂಗ್ ಇರುವಂಥದ್ದು. ಸೊ ಕಾದು ನೋಡೋಣ ದಾವಣಗೆರೆ ದಕ್ಷಿಣ ಯಾರ ತೆಕ್ಕಿಗೆ ಅಂದರೆ ಯಾರ ಪಾಲಾಗತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿತಾ ರೇವಣ್ಣ, ಕ್ಯಾಮ್ರಾ ಪರ್ಸನ್ ಅಪಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.